ಡ್ರೋನ್ ಪ್ರತಾಪ್ ಹೇಳಿದ ಸುಳ್ಳಿಗೆ, ಮಾಡಿದ ತಪ್ಪಿಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ಷಮೆ ಕೇಳಿದ ಡ್ರೋನ್ ಪ್ರತಾಪ್. ಹಲವು ವಿವಾದವನ್ನು ಮೈ ಮೇಲೆ ಹೇಳಿದುಕೊಂಡಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಇದೀಗ ಫಿನಾಲೆ ವೀಕ್ ತಲುಪಿದ್ದಾರೆ. ಮಾಡಿದ ತಪ್ಪಿಗೆ ಜನರ ಎದುರು ಕ್ಷಮೆ ಕೇಳಿದ್ದಾರೆ. ಮೊದಲ ದಿನದಿಂದಲೂ ಸೈಲೆಂಟ್ ಆಗಿ ಇದ್ದುಕೊಂಡೇ ಆಟವಾಡಿಕೊಂಡು ಬಂದ ಡ್ರೋನ್ ಪ್ರತಾಪ್ ಇದೀಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಫೈನಲ್ ಪ್ರವೇಶಿಸುವ ತವಕದಲ್ಲಿ ಡ್ರೋನ್ ಪ್ರತಾಪ್ ಇದ್ದಾರೆ. ಫೈನಲ್ ವೀಕ್ ನಲ್ಲಿ ಸಿಡಿದೆದ್ದಿರುವ ಡ್ರೋನ್ ಪ್ರತಾಪ್ ವಿನಯ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ನಿಮಗೆ ಮಾತಿಗೆ ಬೆದರಿರುವವರು ಯಾರೂ ಇಲ್ಲ ಎಂದು ಡ್ರೋನ್ ಏಟಿಗೆ ತಿರುಗೇಟು ನೀಡಿದ್ರು. ಪ್ರತಾಪ್ ನನ್ನು ಡ್ರೋನ್ ಕಂಡು ಹಿಡಿದಿದ್ದೇನೆ. ಅಷ್ಟೇ ಅಲ್ಲದೆ ನನಗ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳು ಬಂದಿದೆ. ರೈತರಿಗೆ ಸಹಾಯ ಮಾಡುವ ಕೆಲಸ ಮಾಡಿದ್ದೇನೆ ಎಂದೆಲ್ಲ ಹೇಳಿಕೊಂಡಿದ್ರು. ಬಳಿಕ ಇದು ಸುಳ್ಳು ಎಂದು ಸಾಬೀತಾಯಿತು. ಬಿಗ್ ಬಾಸ್ ಮನೆಗೆ ಬಂದ ಡ್ರೋನ್ ಪ್ರತಾಪ್ ಆರಂಭದಲ್ಲಿ ಮನೆಯ ಸದಸ್ಯರಿಂದ ತಾವು ಹೇಳಿದ್ದ ಸುಳ್ಳಿನ ವಿಷಯಕ್ಕಾಗಿ ಅನೇಕ ಬಾರಿ ಟೀಕೆಗೆ ಗುರಿಯಾದ್ರು. ಬೇಸರದಿಂದ ಕಣ್ಣೀರು ಹಾಕಿದ್ರು. ತುಕಾಲಿ ಸಂತು ವಿರುದ್ಧ ಸಿಟ್ಟಾಗಿ ಮಾತಾಡಿದ್ರು. ಬಿಗ್ ಬಾಸ್ ಮನೆಗೆ ಬಂದಿದ್ದ ಕಿರಿಕ್ ಕೀರ್ತಿ ಹಾಗೂ ಜಾಹ್ನವಿ ಕೇಳಿ ಪ್ರಶ್ನೆಗಳಿಗೆ ಡ್ರೋನ್ ಉತ್ತರಿಸಿದ್ದಾರೆ. ನೀವು ಮಾಡಿದ್ದು ತಪ್ಪು ಎಂದು ಅನ್ನಿಸಿಲ್ಲವೇ? ಅದರ ಬಗ್ಗೆ ಕ್ಷಮೆ ಕೇಳಿಲ್ಲ ಏಕೆ ಎಂದು ಜಾಹ್ನವಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಡ್ರೋನ್ ಪ್ರತಾಪ್, ಹಿಂದೆ ಕಿಚ್ಚನ ಚಪ್ಪಾಳೆ ಸಿಕ್ಕ ದಿನ ನಾನು ಜನರ ಬಳಿ ಕ್ಷಮೆ ಕೇಳಿದ್ದೆ, ಆದರೆ ಈಗ ಮತ್ತೊಮ್ಮೆ ಕ್ಷಮೆ ಕೇಳುವೆ ಎಂದು ಹೇಳಿದ್ದಾರೆ. ನಾಡಿನ ಜನತೆ ಬಳಿ ಕ್ಷಮೆ ಕೇಳಿದ್ದಾರೆ. ನಾನು ಹೊರಗೆ ಆಡಿದ ಕೆಲವು ಮಾತುಗಳು ತಪ್ಪು, ನಾನು ಅದಕ್ಕೆ ಕ್ಷಮೆ ಕೇಳುತ್ತೇನೆ. ನನ್ನದೇ ಆದ ಸಂಸ್ಥೆಯೊಂದನ್ನು ಕಟ್ಟಿಕೊಂಡಿದ್ದೇನೆ. ಅದನ್ನು ಬೆಳೆಸಬೇಕಿದೆ. ನನಗೆ ಮತ್ತೊಂದು ಅವಕಾಶವನ್ನು ಜನ ಕೊಡುತ್ತಾರೆಂದು ನಂಬಿದ್ದೇನೆ ಎಂದು ಪ್ರತಾಪ್ ಮನವಿ ಕೇಳಿಕೊಂಡ್ರು. ಬಿಬಿಕೆ 10 ಮಿಡ್ ವೀಕ್ ಎಲಿಮಿನೇಷನ್ ಏನು ಡ್ರೋನ್ ಪ್ರತಾಪ್ ಔಟ್ ಆದ್ರ? ಇದು ನಿಜವೇ? ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಹೊರಬಂದಿದ್ದಾರಾ? ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ಯಾ? ವಾರದ ಮಧ್ಯಭಾಗದಲ್ಲಿ ನಡೆದ ಎಲಿಮಿನೇಷನ್ನಲ್ಲಿ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಆಚೆ ಕಾಲಿಟ್ಟಿದ್ದಾರಾ? ಹೈಲೈಟ್ಸ್ ಇಲ್ಲಿದೆ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್. ಬಿಗ್ ಬಾಸ್ ಮನೆಯಿಂದ ಹೊರಬಿದ್ರ ಡ್ರೋನ್ ಪ್ರತಾಪ್. ಬಿಗ್ ಬಾಸ್ ಗೆಲುವಿನ ರೇಸ್ನಿಂದ ಡ್ರೋನ್ ಪ್ರತಾಪ್ ಹೊರಕ್ಕೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎದ್ವಾ ತದ್ವಾ ಟ್ರೋಲ್ ಆಗಿದ್ದ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ಮನೆಯೊಳಗೆ ಬಂದ್ಮೇಲೆ ಪಾಸಿಟಿವ್ ಇಮೇಜ್ ಬಿಲ್ಡ್ ಆಯ್ತು. ಡ್ರೋನ್ ಪ್ರತಾಪ್ಗೆ ಫ್ಯಾನ್ಸ್ ಕೂಡ ಹುಟ್ಟಿಕೊಂಡರು. ಈಗ ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಔಟ್ ಆಗಿದ್ದಾರಂತೆ. ಹೌದು, ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲೀಗ ಕೊನೆಯ ವಾರ ಚಾಲ್ತಿಯಲ್ಲಿದೆ. ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಆರಂಭವಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದಂತೆ. ಈ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಡ್ರೋನ್ ಪ್ರತಾಪ್ ಹೊರಬಂದಿದ್ದಾರಂತೆ. ಹಾಗಂತ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಗುಲ್ಲೆಬ್ಬಿದೆ. ನಿಜವೋ ಸುಳ್ಳೋ? ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಿಂದ ಫಿನಾಲೆ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಡ್ರೋನ್ ಪ್ರತಾಪ್ ಎವಿಕ್ಟ್ ಆಗಿದ್ದಾರಂತೆ ಎಂಬ ಅಂತೆಕಂತೆ ಹಬ್ಬಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಗೊತ್ತಿಲ್ಲ. ಬಿಗ್ ಬಾಸ್ ಮೇಕರ್ಸ್ ಅಥವಾ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಅಧಿಕೃತ ಮಾಹಿತಿ ಇಲ್ಲ. ಇದು ಪ್ರಾಂಕ್ ಎಲಿಮಿನೇಷನ್. ಡ್ರೋನ್ ಪ್ರತಾಪ್ ಔಟ್ ಆಗಿದ್ದಾರಂತೆ ಎಂಬ ವದಂತಿ ಹಬ್ಬಿರುವುದು ಒಂದ್ ಕಡೆಯಾದರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರಾಂಕ್ ಎಲಿಮಿನೇಷನ್ ನಡೆದಿದೆ ಅಂತ ಹೇಳೋರು ಇದ್ದಾರೆ. ಡ್ರೋನ್ ಪ್ರತಾಪ್ ಔಟ್ ಎನ್ನುವ ಹಾಗೆ ಮಾಡಿ ಆಮೇಲೆ ಪ್ರಾಂಕ್ ಅಂತ ಹೇಳಿ ವಾಪಸ್ ಕರೆಸಲಾಗಿದೆ ಅಂತಲೂ ಹೇಳಲಾಗುತ್ತಿದೆ. ಇದಕ್ಕೆ ಸ್ಪಷ್ಟನೆ ಸಿಗಬೇಕು ಅಂದ್ರೆ ಬುಧವಾರದ ಸಂಚಿಕೆ ಪ್ರಸಾರವಾಗುವವರೆಗೂ ಕಾಯಲೇಬೇಕು. ಮಿಡ್ ಎಲಿಮಿನೇಷನ್ ಇದ್ಯೋ ಇಲ್ವೋ? ಸುದೀಪ್ ಹೇಳಿದ್ದೇನು? ಕಳೆದ ವಾರಾಂತ್ಯದಲ್ಲಿ 6 ಸ್ಪರ್ಧಿಗಳು ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಫಿನಾಲೆ ವಾರದಲ್ಲಿ 6 ಜನರಲ್ಲಿ ಒಬ್ಬರು ಮತ್ತೆ ಹೊರಗಡೆ ಹೋಗಬಹುದು. ಅದು ಹೇಗೆ ಹೋಗ್ತೀರಿ, ಯಾವ ರೀತಿಯಲ್ಲಿ ಹೋಗ್ತೀರಿ ಗೊತ್ತಿಲ್ಲ. ಈ ವಾರದಲ್ಲಿ ನಡೆಯುವ ಪ್ರಕ್ರಿಯೆಯಲ್ಲಿ 6 ಜನರಿಂದ ಮತ್ತೊಬ್ಬರು ಆಚೆ ಹೋಗ್ತಾರೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದರು. ಅಂದ್ಮೇಲೆ ಮಿಡ್ ಎಲಿಮಿನೇಷನ್ ಇರುತ್ತೆ ಅಂತಲೇ ತಾನೇ ಅರ್ಥ. ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೇಳಿದ್ದೇನು? ಈ ವಾರ ನೀವೆಲ್ಲರೂ ನಾಮಿನೇಷನ್ನಿಂದ ಮುಕ್ತರಾಗಿದ್ದೀರಿ. ಆದರೆ ವೋಟಿಂಗ್ ಪಟ್ಟಿಯಲ್ಲಿ ನಿಮ್ಮೆಲ್ಲರ ಹೆಸರು ಇರುತ್ತದೆ. ಇಲ್ಲಿಯವರೆಗೂ ನಿಮ್ಮನ್ನು ಉಳಿಸಿಕೊಳ್ಳಲು ವೋಟ್ ಮಾಡುತ್ತಿದ್ದ ವೀಕ್ಷಕರು ಈ ವಾರ ನಿಮ್ಮನ್ನು ಗೆಲ್ಲಿಸಲು ವೋಟ್ ಮಾಡಲಿದ್ದಾರೆ.
ಅತಿ ಹೆಚ್ಚು ವೋಟ್ ಪಡೆಯುವ ಒಬ್ಬರು ಫಿನಾಲೆ ವೇದಿಕೆಯಲ್ಲಿ ಗೆಲುವಿನ ಕಿರೀಟವನ್ನು ತಮ್ಮ ಮುಡಿಗೇರಿಸಿಕೊಳ್ಳುತ್ತಾರೆ ಎಂದು ಎಲ್ಲಾ 6 ಸ್ಪರ್ಧಿಗಳಿಗೂ ಬಿಗ್ ಬಾಸ್ ತಿಳಿಸಿರುವುದು ಸೋಮವಾರದ ಸಂಚಿಕೆಯಲ್ಲಿ ಪ್ರಸಾರವಾಗಿದೆ. ಹಾಗಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂತ ಬಿಗ್ ಬಾಸ್ ಸುಳಿವು ಕೊಟ್ರಾ? ಈ ಬಾರಿ ಟಾಪ್ 6 ಕಾನ್ಸೆಪ್ಟ್. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಫಿನಾಲೆ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುವುದಿಲ್ಲ. ಈ ಬಾರಿ ಟಾಪ್ 6 ಕಾನ್ಸೆಪ್ಟ್ ಬಳಕೆಯಾಗುತ್ತಿದೆ. ಎಲ್ಲ 6 ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿರಲಿದ್ದಾರೆ ಎಂಬ ಗುಸುಗುಸು ಕೂಡ ಕೇಳಿಬರುತ್ತಿದೆ. ಎಲ್ಲದಕ್ಕೂ ಸ್ಪಷ್ಟ ಚಿತ್ರಣ ಸದ್ಯದಲ್ಲೇ ಸಿಗಲಿದೆ.